ಮೈಸೂರು ಪ್ರಾಪರ್ಟೀಸಿಂದ ಇದೊಂದು 80 ಎಕರೆ ಲ್ಯಾಂಡ್, 80 ಎಕರ್ಸು ಈ ನ್ಯಾಷನಲ್ ಹೈವೇಗೆ ಟಚ್ ಆದಂಗೆ ನೋಡಿ. ಇದೆ ಪೂರ್ತಿ ಎಂಟೈರ್ ಇದು ರೋಡಿಗೆ ಬಂದು ಈಸ್ಟ್ ಫೇಸಿಂಗ್ ಬರುತ್ತೆ. ಈ ಲ್ಯಾಂಡು ಪೂರ್ವಕ್ಕೆ ಬರುತ್ತೆ ನೋಡಿ. ಎಲ್ಲ ಕಡೆನೂ ಫೆನ್ಸ್ ಮಾಡಿದ್ದಾರೆ. ಇದು ಸ್ವಂತ TC ಇವರೇ ಹಾಕ್ಸಿದ್ದಾರೆ ಲ್ಯಾಂಡ್ಗೆ, ಪೂರ್ತಿ ಲ್ಯಾಂಡ್ಗೆ ಕಂಪ್ಲೀಟಾಗಿ ಫೆನ್ಸ್ ಮಾಡಿದ್ದಾರೆ. ಮತ್ತು ಜನರಲ್ ಪ್ರಾಪರ್ಟಿ, ಇದು ಸಿಂಗಲ್ ಓನರು, ಒಬ್ಬರೇ ಓನರ್. ಇಷ್ಟು 80 ಎಕರೆಗೆ ಒಬ್ಬರೇ ಓನರ್ ಇವರು. ಯಾವುದೇ 3 ಜನ 4 ಜನ ಈ ಥರ ಓನರ್ಗಳಿಲ್ಲ ನೋಡಿ. ಸಾಯಿಲು ಬಂದು ರೆಡ್ ಆಗಿದೆ. ಮತ್ತು ಯಾರು ಪ್ಯೂರ್ ಅಗ್ರಿಕಲ್ಚರ್, ಆರ್ಗ್ಯಾನಿಕ್ ಅಗ್ರಿಕಲ್ಚರು ಇಲ್ಲ ಫಾರೆಸ್ಟ್ರಿ ಥರ ಅಗ್ರಿಕಲ್ಚರ್ ಮಾಡೋರಿಗೆ ತುಂಬಾ ಬ್ಯೂಟಿಫುಲ್ ಆಗಿದೆ. ಇಲ್ಲ ಗಂಧದ ಮರ, ಇಲ್ಲ ಪೂರ್ತಿ ಗಂಧದ ಮರ ಹಾಕೋರ್ಗೂ, ಸ್ಯಾಂಡಲ್ ಗಿಂಡಲೆಲ್ಲ ಹಾಕೋದ್ರೆ ತುಂಬಾ ಅನುಕೂಲ ಆಗುತ್ತೆ. ರೋಡ್ ಫೇಸಿಂಗು ಬಂದು ನಿಮಗೆ 1000 ಅಡಿ ಇದೆ. ಪೂರ್ತಿ 80 ಎಕರೆಗೂ ಓಡಾಡೋಕ್ಕೆ ಇವರು ಕಂಪ್ಲೀಟಾಗಿ ರೋಡ್ ಮಾಡಿಸಿದ್ದಾರೆ ನೋಡಿ. ಈ ಥರ ರೋಡ್ ಮಾಡಿಸಿದ್ದಾರೆ. ಮತ್ತು ಮರಗಳೆಲ್ಲ ಭಾಳ ತುಂಬಾ ದಪ್ಪಾಗಿದೆ, ದೊಡ್ಡದಾಗಿದೆ. ನೀವು ಬೇಕಾದ್ರೆ ಅದನ್ನು ಏನಾದರೂ ನೀವು ಆಲ್ಟ್ರೇಷನ್ ಮಾಡ್ಕೋಬೋದು. ಇಲ್ಲ ಇದ್ರ ಮಧ್ಯೆ ಬೇಕಾದ್ರೆ ನೀವು ಅಗ್ರಿಕಲ್ಚರ್ ಮಾಡ್ಕೊತೀನಿ ಅಂದರೂ ಮಾಡ್ಕೋಬೋದು ನೋಡಿ. ಸಿಂಗಲ್ ಓನರ್ ಆಗಿರೋದ್ರಿಂದ ಆಮೇಲೆ ಡಾಕ್ಯುಮೆಂಟ್ ಎಲ್ಲ ಲೀಗಲ್ ಆಗಿದೆ. ಒಬ್ಬರೇ ಓನರು ಇವರು, ಎಲ್ಲ ಲೀಗಲ್ ಮಾಡಿ ಪರ್ಚೇಸ್ ಮಾಡಿರೋದು. ನಿಮ್ಗೆ ಯಾರಿಗೆ ಇಂಟ್ರೆಸ್ಟ್ ಆಗಿದ್ದರೆ ನಾನು ನಂಬರ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ಲಿ, ನೀವು ಕಾಲ್ ಮಾಡಿ, ವಿಸಿಟ್ ಮಾಡಿ. ಜಾಗ ತುಂಬಾ ಚೆನ್ನಾಗಿದೆ. ಆಮೇಲೆ ರೇಟು ರೀಸನೇಬಲ್ ಆಗುತ್ತೆ. ಥ್ಯಾಂಕ್ ಯು.